ಎಲ್ಲರಿಗೂ ಕೂಡ ಗೊತ್ತಿದೆ. ಸೈತಾನು ಕೂಡ ದೇವರ ವಾಕ್ಯ ಗೊತ್ತಿದೆ, ಗೊತ್ತಾದ್ರೆ ಸೈತಾನು ಕೂಡ ಯೇಸು ಸ್ವಾಮಿಯನ್ನು ಶೋಧಿಸಿದ, ವಾಕ್ಯದಿಂದನೇ ಶೋಧಿಸಿದ. ಧರ್ಮಶಾಸ್ತ್ರದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಧರ್ಮಶಾಸ್ತ್ರದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಕಲ್ಲು ಏನ್ ಮಾಡು, ರೊಟ್ಟಿ ಆಗುವಂತೆ ಮಾಡು. ನೀನು ಕೆಳಗೆ ಮೇಲಿಂದ ದುಃಖಿಸಿದ್ರೆ ದೇವದೂತರು ಬಂದು ತಮ್ಮ ಅಂಗೈಗಳಲ್ಲಿ ಎತ್ತಿಕೊಡುತ್ತಾರೆ. ಸೈತಾನನು ವಾಕ್ಯದಿಂದ ಶೋಧಿಸ್ತಾ ಇದ್ದಾನ್ರಿ. ಅದಕ್ಕೆ ಸೈತಾನನು ಒಂದಕ್ಕೆ ಎದುರುತ್ತಾನೆ, ಅದು ದೇವರ ವಾಕ್ಯಕ್ಕೆ ಮಾತ್ರ ಅವನು ಎದುರುವಾತನಾಗಿದ್ದಾನೆ. ಅದಕ್ಕೆ ಇವತ್ತು ನಾವು ನೀವು ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ಮಾತ್ರವಲ್ಲದೆ ಅದನ್ನು ನಾವು ಮೆಲುಕಾಗಬೇಕು. ವಾಕ್ಯ ಮೆಲುಕಾಗಬೇಕು. ವಾಕ್ಯ ಮೆಲುಕಾಗಲಿಲ್ಲ ಅಂದ್ರೆ ನಮ್ಮ ಜೀವನ ಮಾದರಿ ಜೀವನ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಬೆಳಕಿನ ಜೀವನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮೊದಲನೇದಾಗಿ ಸೈತಾನನನ್ನು ಎದುರಿಸಬೇಕಾದ್ರೆ ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಂಡವರಾಗಿರಬೇಕು. ಅದು ಬಹಳ ಪ್ರಾಮುಖ್ಯತೆ ನೋಡ್ರಿ. ಅದಕ್ಕೆ ಉದಾಹರಣೆಯಾಗಿ ಬಹಳಷ್ಟು ವಿಷಯಗಳನ್ನು ನಾವು ನೋಡುತ್ತೇವೆ. ಈ ಸತ್ಯ ನಡುಕಟ್ಟ ಅಂದ್ರೆ ಏನು, ಸತ್ಯ ಅಂದ್ರೆ ಯಾರು, ಅದನ್ನು ನಾವು ಗೊತ್ತು ಮಾಡಿಕೊಳ್ಳಬೇಕು. ದೇವರ ವಿಷಯದಲ್ಲಿ ನಮ್ಗೆ ಎಷ್ಟು ಸತ್ಯ ಗೊತ್ತಿದೆ. ದೇವರು ಯಾರು? ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ನೀತಿವಂತನಾಗಿದ್ದಾನೆ, ದೇವರು ಪರಿಪೂರ್ಣನಾಗಿದ್ದಾನೆ, ದೇವರ ಮಾರ್ಗಗಳು ಸರಿಯಾದವುಗಳಾಗಿವೆ, ಆತನ ಕರುಣೆ ನಿರಂತರವಾಗಿ ನಿಲ್ಲುವಂತದಾಗಿದೆ. ಯೇಸು ಅರಸರ ಅರಸನು, ಕರ್ತನ ಕರ್ತನು, ಆತನ ಪ್ರೀತಿಯಿಂದ ನಾವು ಇಡಲ್ಪಟ್ಟಿದ್ದೇವೆ, ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿದ್ದೇವೆ. ಯೇಸು ನಮಗಾಗಿ ಸತ್ತನು ಮತ್ತು ಎದ್ದನು, ಈಗ ಆತನು ಪರಲೋಕದಲ್ಲಿ ನಮಗಾಗಿ ಬೇಡಿಕೊಳ್ಳುವನಾಗಿದ್ದಾನೆ. ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. ಸತ್ಯವಾಗಿರುವುದನ್ನು ತಿಳಿಯುವುದು ಮಾತ್ರವಲ್ಲ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತದ್ದಾಗಿರಬೇಕು. ಯೇಸು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಸತ್ಯ ತಿಳಿದುಕೊಳ್ಳಬೇಕು. ನೋಡ್ರಿ, ಎರಡನೇದಾಗಿ ನೋಡೋಣ. ಮೊದಲನೇದಾಗಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಬೇಕು. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳುವಂತವರಾಗಬೇಕು. ಇಂಗ್ಲಿಷ್ ನಲ್ಲಿ ಹೇಳ್ತಾನೆ ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಸ್ನೆಸ್ ಎಂಬುದಾಗಿ. ಎಫೆಸರ್ ಪತ್ರಿಕೆ 6:14 ಬಿ ಭಾಗದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಇದರ ಅರ್ಥ ಏನು? ದೇವರ ಮುಂದೆ ನಿರ್ದೋಷಿಗಳಾಗಿ ನಿಂತುಕೊಳ್ಳಲು ನೀತಿ ಬಹಳ ಪ್ರಾಮುಖ್ಯವಾಗಿದೆ. ದೇವರ ಮುಂದೆ ನಾವು ನಿಂತಿರಬೇಕಾದ್ರೆ ನೀತಿ ಬಹಳ ಪ್ರಾಮುಖ್ಯತೆ. ಅದಕ್ಕೆ ನೀತಿ ಎಂಬ ವಜ್ರ ಕವಚ. ಈ ಮಿಲಿಟರಿ ಡ್ರೆಸ್ ನೀವು ನೋಡಿದ್ರೆ ಗೊತ್ತಾಗ್ತದೆ. ಮಿಲಿಟರಿ ಅವರಿಗೆ ಒಂದು ಇದು ಹಾಕಿರ್ತಾರೆ, ಒಂದು ಡ್ರೆಸ್ ವಜ್ರ ಕವಚ ಅಂತ ಹೇಳಿ ಹೇಳ್ತದೆ. ಬ್ರೆಸ್ಟ್ ಪ್ಲೇಟ್ ಅಂತ, ಬ್ರೆಸ್ಟ್ ಪ್ಲೇಟ್ ಹಾಕಿ